ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕ್ಷಂ ಲಕ್ಷ್ಮೀ ನರಸಿಂಹಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮಗೆ ನಾಳೆ ನರಸಿಂಹ ಜಯಂತಿ ಅಂತ ಹೇಳಿ, ನರಸಿಂಹ ಜಯಂತಿಯನ್ನು ಹೇಗೆ ಆಚರಣೆ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು, ಇದರ ಆಚರಣೆ ಮಾಡೋದ್ರ ಮೂಲಕವಾಗಿ ನಮಗೆ ಯಾವ ರೀತಿ ಫಲ ಸಿಗತ್ತೆ ಎಂಬುದಾಗಿ ವಿಶೇಷವಾಗಿ ಎಲ್ಲರೂ ಆಚರಣೆ ಮಾಡಬೇಕು. ಆದರೆ ಜಾತಕ ರೀತಿಯ ಯಾರು ವಿಶೇಷವಾಗಿ ಆಚರಣೆ ಮಾಡಬೇಕೆಂಬುದಾಗಿ ನೋಡೋಣ. ನಮಗೆ ನರಸಿಂಹ ಜಯಂತಿ ಅಂದರೆ ನಮಗೆ ನರಸಿಂಹ ಅಂತ ಹೇಳಿ ಅಂದರೆ ನಮಗೆ ಮತ್ಸ್ಯಕೂರ್ಮ ವರಾಹ ನರಸಿಂಹ ಅಂದರೆ ನಮಗೆ 9 ಅವತಾರಗಳಲ್ಲಿ ನಾಲ್ಕನೇ ಅವತಾರದ್ದು ನರಸಿಂಹದೇವರ ಅವತಾರ. ಈ ನರಸಿಂಹದೇವರ ಅವತಾರ ಹೇಗಾಯಿತು ಅಂತ ಹೇಳಿದರೆ, ನಮಗೆ ಪೂರ್ವದಲ್ಲಿ ಆ ಒಂದು ಭಕ್ತ ಪ್ರಹ್ಲಾದ ಎಂಬುದಾಗಿ ಎಲ್ಲರೂ ಕೂಡ ಗೊತ್ತಿರುವಂತಹ ಒಂದು ಬಾಲಕ. ಅಂತಹ ಭಕ್ತ ಪ್ರಹ್ಲಾದ ತನ್ನ ತಂದೆಯಾದಂತಹ ಕಶಪುವಿನ ಒಂದು ಶಿವಭಕ್ತನಾಗಿರ್ತಾನೆ. ಆ ಶಿವಭಕ್ತನಿಂದ ಅವನು ವಿಷ್ಣುವಿನ ರೂಪವನ್ನು ತೋರಿಸಲಿಕ್ಕೆ, ಆ ವಿಷ್ಣುವಿನ ಸ್ವರೂಪವನ್ನು ತೋರಿಸಲಿಕ್ಕೆ ಅವನು ಭಕ್ತ ಪ್ರಹ್ಲಾದನಾಗಿ ಆ ಕಶಪುವಿನ ಸಂಹಾರಕ್ಕೋಸ್ಕರವಾಗಿ ಆ ನರಸಿಂಹದೇವರು ಆ ನರಸಿಂಹ ರೂಪವನ್ನು ತಾಳ್ತಾರೆ. ಅಂತಹ ಒಂದು ಭಕ್ತ ಪ್ರಹ್ಲಾದ ಒಂದು ಗೀತೆಯ ಮೂಲಕವಾಗಿ, ಆ ಒಂದು ಪ್ರಾರ್ಥನಾ ಮೂಲಕವಾಗಿ ಆ ಒಂದು ನರಸಿಂಹದೇವರನ್ನು ಸ್ತೋತ್ರವನ್ನು ಮಾಡಿದಾಗ ಆ ನರಸಿಂಹದೇವರ ರೂಪವನ್ನು ತಾಳಿ ನರ ಮತ್ತು ಸಿಂಹ ಎಂಬುದಾಗಿ, ನರ ಅಂದರೆ ದೇಹವು ನಮಗೆ ಮನುಷ್ಯನಂತೆ ಇರುತ್ತದೆ, ಮುಖವು ಸಿಂಹದಂತೆ ಇರುತ್ತೆ, ಅದಕ್ಕೆ ನರಸಿಂಹ ಅಂತ ಹೇಳಿ. ಅಂತಹ ನರಸಿಂಹದೇವರ ಒಂದು ರೂಪವನ್ನು ತಾಳಿ ಆ ಒಂದು ವಸ್ತುವಿನ ಮೇಲೆ ದ್ವಾರದ ಮಧ್ಯದಲ್ಲಿ ಆ ಹಿರಣ್ಯಕಶಿಪುವಿನ ಸಂಹಾರ ನರಸಿಂಹದೇವರು ಮಾಡ್ತಾರೆ. ಹಾಗಾಗಿ ಆ ನರಸಿಂಹದೇವರ ಅವತಾರ ನಮಗೆ ಆಗಿದೆ. ಅಂತಹ ನರಸಿಂಹದೇವರ ಜಯಂತಿ ನಮಗೆ ನಾಳೆ ಬಂದಿದೆ. ಹಾಗಾಗಿ ಈ ನರಸಿಂಹದೇವರ ಒಂದು ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದರೆ, ವಿಶೇಷವಾಗಿ ಆ ಒಂದು ಪ್ರಾತಃ ಕಾಲದಲ್ಲಿ ಎದ್ದು ಪಟವನ್ನು, ನರಸಿಂಹದೇವರ ಒಂದು ಪ್ರತಿಮೆಯಾಗಲಿ ಅಥವಾ ಫೋಟೋವನ್ನಾಗಲಿ ಇಟ್ಟು ಒಂದು ಕಲಶವನ್ನು ಸ್ಥಾಪನೆಯನ್ನು ಮಾಡಿ ದೀಪಾರಾಧನೆಯನ್ನು ಮಾಡಿ ಆ ಒಂದು ತುಳಸಿಯ ಮಾಲೆ, ನರಸಿಂಹದೇವರಿಗೆ ಇಷ್ಟವಾದಂತಹ ಒಂದು ಮಾಲೆ ಯಾವುದಂದ್ರೆ ಆ ತುಳಸಿಯ ಮಾಲೆ, ಆ ತುಳಸಿಯ ಮಾಲೆಯನ್ನು ಏರಿಸಿ ಆ ಒಂದು ಅಷ್ಟೋತ್ತರ ಶತಮಾನ ಮೂಲಕವಾಗಿ ಆ ಒಂದು ಧ್ಯಾನ ಆವಾಹನಾದಿ ಷೋಡಶೋಪಚಾರ ಧೂಪ ದೀಪ ನೈವೇದ್ಯಗಳಿಂದ ಆ ಭಗವಂತನ ಆರಾಧನೆಯನ್ನು ಮಾಡೋದ್ರ ಮೂಲಕವಾಗಿ ಭಗವಂತನ ಪರಿಪೂರ್ಣ ಫಲ ನಮಗೆ ಸಿಗಬಹುದು. ಇನ್ನು ಜಾತಕದಲ್ಲಿ ವಿಶೇಷವಾಗಿ ಕುಜ ಮತ್ತು ಶನಿಯ ದೋಷ, ಶನಿ ದೋಷ, ಅರ್ಧಾಷ್ಟಮ ಶನಿ ಇರಬಹುದು, ಅದೇ ರೀತಿ 7.5 ಇರಬಹುದು, ಅಥವಾ ಅಷ್ಟಮ ಶನಿ ಇರಬಹುದು. ಇದೆಲ್ಲ ಕೂಡ ಆ ಒಂದು ನರಸಿಂಹದೇವರ ಪೂಜೆಯನ್ನು ಮಾಡೋದ್ರ ಮೂಲಕವಾಗಿ ಯಾರ್ಯಾರು ಮೀನರಾಶಿ ಇರ್ಬೋದು, ಮೇಷರಾಶಿ ಇರ್ಬೋದು, ಕುಂಭರಾಶಿ ಇರ್ಬೋದು, ಸಿಂಹರಾಶಿ ಇರ್ಬೋದು, ವೃಶ್ಚಿಕ ರಾಶಿ, ಎಲ್ಲ ರಾಶಿಗಳವರು ಕೂಡ ವಿಶೇಷವಾಗಿ ನರಸಿಂಹದೇವರ ಆರಾಧನೆಯನ್ನು ಮಾಡೋದ್ರ ಮೂಲಕವಾಗಿ ಅವರಿಗೆ ಬರತಕ್ಕಂಥ ದುರಿತಗಳಲ್ಲೂ ಕೂಡ ದೂರವಾಗಿ ಅವರವರ ಒಂದು ಮನೋವಿಷ್ಟ, ಯಾರಿಗೆ ಕೆಲಸ ಸಿಗಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗತ್ತೆ ಅಥವಾ ಕೆಲಸ ಸಿಗತ್ತೆ, ಶತ್ರುಬಾಧೆಗಳಿಂದ ಅವರು ಏನಾದರೂ ಕೂಡ ತುಂಬಾ ಒಂದು ಮಾನಸಿಕವಾಗಿ ಕುರಿತಾ ಇದ್ರೆ ಅವರಿಗೆ ಶತ್ರುಗಳಿಂದ ಕೂಡ ಅವರಿಗೆ ದೂರ ಆಗ್ತಾರೆ. ಹೀಗೆ ನಾನಾ ವಿಧವಂತಹ ಕಷ್ಟಗಳಿಂದ ಆ ಭಗವಂತ ಅವರಿಗೆ ಆಶೀರ್ವಾದವನ್ನು ಮಾಡಿ ರಕ್ಷಣೆಯನ್ನು ಆ ನರಸಿಂಹದೇವರು ಕೊಡ್ತಾರೆ. ಅಂತಹ ಒಂದು ನರಸಿಂಹ ಜಯಂತಿ ನಾಳೆ ವಿಶೇಷವಾಗಿ ಇರುವುದರಿಂದ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಈ ನರಸಿಂಹದೇವರ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ, ಇನ್ನು ನರಸಿಂಹದೇವರ ಒಂದು ಶ್ಲೋಕವನ್ನು ನಾನು ಹೇಳ್ಕೊಡ್ತೇನೆ. ಅದನ್ನೆಲ್ಲರೂ ಕೂಡ 21 ಬಾರಿ ಪಠನೆಯನ್ನು ಮಾಡಿ. ವಜ್ರಕಲ್ಪಂ ತ್ರಿನಯನಂ ಸರ್ವಶತ್ರು ನಿಶೋಧನಂ ಧಾತ್ರಿಂಶತಾಯುತೋ ಭೇತಂ ಯಾಯೇತ್ವಂ ಮನ್ನಿರೂಪಿಣಂ ಅಂತೇಳಿ ಅತಿ ಶಕ್ತಿವಂತಹ ಒಂದು ಶ್ಲೋಕ ಇದಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಶ್ಲೋಕವನ್ನು ವಿಶೇಷವಾಗಿ ಪಠನೆಯನ್ನು ಮಾಡೋದ್ರ ಮೂಲಕವಾಗಿ ಅವರಿಗೆ ಬರತಕ್ಕಂಥ ಎಲ್ಲ ದೋಷಗಳು ಕೂಡ ಪರಿಹಾರವಾಗಿ ಅವರ ಒಂದು ಮನಸ್ಸಿನ ಸಂಕಲ್ಪ, ಅದೇ ರೀತಿ ಏನೇನು ಮನಸ್ಸಿನಲ್ಲಿ ಅವರು ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾರೋ ಅವೆಲ್ಲೂ ಕೂಡ ಈಡೇರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.